ಹಾಯ್ ಎಲ್ಲರೂ ಹೇಗಿದ್ರೆ ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು 300 ವ್ಯಾಟ್ ಮತ್ತು 400 ವ್ಯಾಟ್ ಸ್ಪೀಕರ್ನ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ, ಅದು ಟಾಪ್ಗೆ. ಸೊ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪ ಐಡಿಯಾಸ್ ಸಿಗುತ್ತೆ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ. ಸೊ ಹಾಗೆ ನೀವು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ವಾಚ್ ಮಾಡ್ತಾ ಇರಿ ಸ್ನೇಹಿತರೆ. ನೀವು ಇಲ್ಲಿ 300 ವ್ಯಾಟ್ ಸ್ಪೀಕರ್ ನೋಡ್ಬೋದು, ಚೆನ್ನಾಗಿರುತ್ತೆ. ವಾಲ್ಯೂಮ್ ಮತ್ತು ವಾಯ್ಸ್ ಮಾತ್ರ ಇದು ಚೆನ್ನಾಗಿ ಬರುತ್ತೆ. ಬೇಸ್ ಸ್ವಲ್ಪ ಕಡಿಮೆ ಇರುತ್ತೆ, ವಾಯ್ಸ್ ಮಾತ್ರ ಸಖತ್ ಲಾಂಗ್ ಥ್ರೋ ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಇಲ್ಲಿ 400 ವ್ಯಾಟ್ಸ್ ಬೇಸ್ ಸ್ಪೀಕರ್ ನೋಡ್ಬೋದು. ನಾನು ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ನಮಗೆ ಈ ಸ್ಪೀಕರಲ್ಲಿ 300 ವ್ಯಾಟ್ 400 ವ್ಯಾಟ್ ನಮ್ಗೆ ಬ್ಯಾಕ್ ಸೈಡಲ್ಲಿ ಅದು ಬರ್ಕೊಂಡಿರ್ತದೆ. ಸೊ ಈಸಿಯಾಗಿ ನಾವು ಅಲ್ಲಿಂದ ಫೈಂಡ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ನಾವು ಈ ಕೋನ್ ಪೇಪರ್ ಏನು ಡಿಸೈನಿಂಗ್ ಇರುತ್ತೆ ಅದರಲ್ಲಿ ನಮಗೆ ಬೇಸ್ ಸ್ಪೀಕರು ಮತ್ತು ಈ ನಾರ್ಮಲ್ ಆಗಿ ವಾಯ್ಸ್ ಬರೋ ಮಿಡ್ ಸ್ಪೀಕರು ಇದು ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಇದು ಕೋನ್ ಪೇಪರ್ ಡಿಸೈನಿಂಗ್ ಒಂಥರ ಬೇರೆ ಥರನೇ ಇದೆ. ಅದೇ ನಾವು ಬೇಸಲ್ಲಿ ಡಿಸೈನಿಂಗ್ ಸಿಂಪಲಾಗಿ ನೋಡ್ಬೋದು, ಆ ಥರ ಗೊತ್ತಾಗುತ್ತೆ. ಅದ ನಂತರ ನಾನು ಇವಾಗ ಇದನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬಾಕ್ಸಿಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನೋಡುವ. ನಮಗಿಲ್ಲಿ ಪಾಸಿಟಿವ್ ನೆಗೆಟಿವ್ ನಮಗಿಲ್ಲೇ ಗೊತ್ತಾಗುತ್ತೆ, ಈ ಸೈನಲ್ಲಿ ಗೊತ್ತಾಗುತ್ತೆ, ಕಲರ್ ಕೋಡ್ ಇದೆಯಲ್ಲ. ಸೊ ಇದು ಮೈನಸ್, ಇದು ಪಾಸಿಟಿವ್. ಇದು ನಾವು ಇಲ್ಲೂ ಗೊತ್ತಾಗುತ್ತೆ, ಇಲ್ಲಿ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ರೆಡ್ ಇರೋದು ನಾವು ಪಾಸಿಟಿವ್, ಹಾಗೆ ನಾವು ಈ ಥರ ನೆಗೆಟಿವ್ ಇಲ್ಲಿದೆ. ಸೊ ನಾವು ಇದಕ್ಕೆ ಪ್ರೆಸ್ ಮಾಡಬೇಕಾಗತ್ತೆ. ನಾವು ನೆಗೆಟಿವ್ ಕೂಡ ಇದನ್ನು ಹೀಗೆ ಹಾಕಬೇಕಾಗತ್ತೆ. ನೋಡಿ, ಪಾಸಿಟಿವ್ ನೆಗೆಟಿವ್ ಇನ್ನೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕ್ವಾಲಿಟಿ ಚೆನ್ನಾಗಿರಲ್ಲ. ನಾವು ಪಾಸಿಟಿವ್ ನೆಗೆಟಿವ್ ನೀಟಾಗಿ ಹಾಕಿಲ್ಲ ಅಂತ ಹೇಳಿದ್ರೆ ವಾಯ್ಸಲ್ಲಿ ಡಿಫ್ರೆನ್ಸ್ ಬರುತ್ತೆ. ನಾವಿಲ್ಲಿ ನೆಟ್ವರ್ಕ್ ಬೋರ್ಡ್ಗಳನ್ನು ನೋಡ್ಬೋದು, ಯಾಕಂದರೆ ನಾವಿಲ್ಲಿ ಏನು ಟ್ಯೂಟ್ರ್ ಹಾಕ್ತೀವಿ ಅದಕ್ಕೆ ನೆಟ್ವರ್ಕ್ ಬೋರ್ಡ್ ಇಲ್ಲಿದೆ. ಹಾಗೆ ನಾವು ಈಗ ಏನು ಈ 2 ಸ್ಪೀಕರ್ ಇದೆ ಅದನ್ನು ನಾವು ಇಲ್ಲಿ ನೆಟ್ವರ್ಕ್ ಬೋರ್ಡ್ ಇಲ್ಲಿ ನೋಡ್ಬೋದು. ನಾವು ಇವಾಗ ನೆಕ್ಸ್ಟ್ ಮಾಡಿರೋ ಇನ್ನೊಂದು ಸ್ಪೀಕರ್ ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ, ಅದು ಕೂಡ ಪಾಸಿಟಿವ್ ನಾವು ಕರೆಕ್ಟಾಗಿ ನೋಡಿಕೊಂಡು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಭಾಳ ಗಡಿಬಿಡಿ ಮಾಡಬಾರ್ದು, ಯಾಕಂದರೆ ತುಂಬ ಡೆಲಿಕೇಟ್ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ಮಾಡಿ ಅದನ್ನು ಪಾಸಿಟಿವ್ ನೆಗೆಟಿವ್ ನೀಟಾಗಿ ನೋಡಿಕೊಂಡು ಹಾಕಬೇಕಾಗತ್ತೆ. ನೋಡ್ದಲ್ಲ, ಇವಾಗ ಎಲ್ಲದು ನೀಟಾಗಿ ನಾನು ಕನೆಕ್ಟ್ ಮಾಡಿದ್ದೀವಿ. ಸ್ಕ್ರೀವ್ ಹಾಕೋದು ಒಂದೇ ಬಾಕಿ ಇರೋದು. ಸೊ ನಾವಿವಾಗ ನೆಕ್ಸ್ಟ್ ಈಗ ಪ್ರೊಸೀಜರ್ ಅಂದರೆ ಸ್ಕ್ರೂ ಹಾಕೋದು ಅಷ್ಟೇ ಸ್ನೇಹಿತರೆ. ಇದೆಲ್ಲ ಸೆಟಪ್ ಆದ ನಂತರ ನಾವೆಲ್ಲ ಸ್ಪೀಕರ್ಗೆ ಕರೆಕ್ಟಾಗಿ ಜಜ್ಮೆಂಟ್ ಎಲ್ಲ ಇಟ್ಟುಕೊಂಡು ನಂತರ ನಾವೆಲ್ಲ ಸ್ಕ್ರೂ ಟೈಟ್ ಮಾಡ್ಕೊಂತ ಹೋಗಬೇಕು. ಪ್ರತಿಯೊಂದು ನಾನು ಆಲ್ರೆಡಿ ಮತ್ತೆ ಎಲ್ಲ ಉಳಿದ ಸ್ಕ್ರೂಸ್ ಹಾಕ್ಕೊಂಡಿದ್ದೆ. ಸೊ ಇವಾಗ ಪೂರ್ತಿ ಹಾಕಲಿಲ್ಲ, ಒಂದ್ಸರಿ ಚೆಕ್ ಆದ ನಂತರ ನಾನು ಕನ್ಫರ್ಮ್ ಆದ ನಂತರ ಮತ್ತೆ ಉಳಿದೆಲ್ಲ ಸ್ಕ್ರೂ ಹಾಕ್ತಿದ್ದೀನಿ. ಲೈಟಾಗಿ ಒಂದು 4 ಸ್ಕ್ರೂ ಹಾಕಿದೆ ಅಷ್ಟೇ. ಇವಾಗ ಚೆಕ್ ಮಾಡ್ಕೊಳ್ತಿದ್ದೀನಿ. ಇವಾಗ ಮೊದಲು ಆ್ಯಂಪ್ಲಿಫೈರ್ ತಗೊತಾ ಇದ್ದೀನಿ ಚೆಕ್ ಮಾಡಲಿಕ್ಕೆ. ಇವಾಗ ಸಪ್ಲೈ ಕೊಡ್ತಾ ಇದ್ದೀನಿ ಇದಕ್ಕೆ. ಫ್ರೆಂಡ್ಸ್, ಇವಾಗ ಚೆಕ್ ಮಾಡ್ತಾ ಇದ್ದೀನಿ ವಾಲ್ಯೂಮ್. ಇವಾಗ ಜಸ್ಟ್ ಆಗಿ ರೈಸ್ ಮಾಡ್ತಿದ್ದೀನಿ.